ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಆಧಾರಿತ ಶೌಚಾಲಯಗಳನ್ನು ವಿಜಯಪುರ ಜಿಲ್ಲೆಯ ಆಯ್ದ ಸರ್ಕಾರಿ ಶಾಲೆಗಳು, ವಿಶ್ವವಿದ್ಯಾಲಯ, ಬಸ್ ನಿಲ್ದಾಣ ಸೇರಿ ವಿವಿಧೆಡೆ ದೆಹಲಿಯ ಲಾಡ್ಲಿ ಫೌಂಡೇಶನ್ ಟ್ರಸ್ಟ್ ನಿರ್ಮಿಸುತ್ತಿದೆ. ಶೌಚಾಲಯವೇ ಇಲ್ಲದ 21 ಸರ್ಕಾರಿ ಶಾಲೆಗಳನ್ನು ಇದಕ್ಕಾಗಿ ಗುರುತಿಸಲಾಗಿದ್ದು, ಸುಮಾರು 3.5 ಕೋಟಿ ಸಿಎಸ್ಆರ್ ಅನುದಾನದಲ್ಲಿ ಶೌಚಾಲಯಗಳನ್ನು ನಿರ್ಮಿಸಲಾಗುತ್ತಿದೆ. ದೂರದರ್ಶನದೊಂದಿಗೆ ಲಾಡ್ಲಿ ಫೌಂಡೇಶನ್ ಟ್ರಸ್ಟ್ ನಿರ್ದೇಶಕ ಜಾವೇದ್ ಜಮಾದಾರ್, ದೇಶದಲ್ಲಿ ಪ್ರಥಮ ಬಾರಿಗೆ ವಿಜಯಪುರದಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಆಧಾರಿತ ಶೌಚಾಲಯ ನಿರ್ಮಿಸಲಾಗುತ್ತಿದ್ದು, ಹಲವೆಡೆ ಬಳಕೆಗೆ ಮುಕ್ತವಾಗಿವೆ. ವಿನೂತನ ತಂತ್ರಜ್ಞಾನದ ಸೌಲಭ್ಯಗಳನ್ನು ಬಳಸಿಕೊಂಡು ಶೌಚಾಲಯಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು. ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಹೈಟೆಕ್ ಶೌಚಾಲಯದಲ್ಲಿ ನಾವು ಭಾರತದಲ್ಲೇ ಪ್ರಥಮ ಬಾರಿಗೆ ಎಐ ಟೆಕ್ನಾಲಜಿಯನ್ನು ತಂದಿದ್ದೇವೆ. ತಿಕೋಟ ಶಾಲೆಯ ಮುಖ್ಯ ಶಿಕ್ಷಕಿ ವಿದ್ಯಾವತಿ ಸವನಹಳ್ಳಿ, ಶೌಚಾಲಯ ನಿರ್ಮಾಣದಿಂದ ಅನುಕೂಲವಾಗಿದೆ. ಪ್ಯಾಡ್ ಸೂಕ್ತ ವಿಲೇವಾರಿಗೂ ವ್ಯವಸ್ಥೆ ಮಾಡಿರುವುದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು. ಮಕ್ಕಳಿಗೆ ಯಾಕಂದ್ರೆ ಹೆಣ್ಮಕ್ಳು ಇರೋದ್ರಿಂದ ಇದು ಮರ್ಯಾದೆ ಪ್ರಶ್ನೆ. ಅದನ್ನ ನಮ್ಮನ್ನು ಗುರುತಿಸಿದ್ರಲ್ಲ, ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ನಮಗೆ ಸಾಲೋದಿಲ್ಲ. ಅದಕ್ಕಿಂತ ಹೆಚ್ಚೆಚ್ಚು ಹೆಣ್ಮಕ್ಳು ಇರುವಂತ ಶಾಲೆಯಲ್ಲಿ ಇಂಥ ಶೌಚಾಲಯ ಆದ್ರೆ ಎಲ್ರಿಗೂ ಒಳ್ಳೇದಾಗ್ತದೆ. ತಾಜಾಪುರ ಶಾಲೆಯ ವಿದ್ಯಾರ್ಥಿನಿ ಅನಮ ಕಾಖಂಡಕಿ, ತಂತ್ರಜ್ಞಾನ ಆಧರಿಸಿದ ಶೌಚಾಲಯ ವ್ಯವಸ್ಥೆಯಿಂದ ಪ್ರಯೋಜನವಾಗಿದೆ ಎಂದು ಹೇಳಿದರು. ಒಂದು ಶೌಚಾಲಯ ಕಟ್ಟಿಸಿಕೊಟ್ಟಿದ್ದಾರೆ, ಅದರಿಂದ ನಮಗೆ ತುಂಬಾ ಅನುಕೂಲವಿದೆ. ಅದನ್ನು ಉಪಯೋಗಿಸಲು ಹೇಳಿಕೊಟ್ಟಿದ್ದಾರೆ. ನಾವು ಎಲ್ಲರೂ ಕೂಡಿ ಅದನ್ನು ಕಾಪಾಡಿಕೊಂಡು ಹೋಗುತ್ತೇವೆ. ತಾಜಾಪುರ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಎಬಿ ಶಿವಣಗಿ, ಶಾಲೆಗೆ ಶೌಚಾಲಯದ ಅಗತ್ಯವಿತ್ತು. ಇದನ್ನು ಅರಿತು ಲಾಡ್ಲಿ ಫೌಂಡೇಶನ್ ವತಿಯಿಂದ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದು ನೆರವಾಗಿದೆ ಎಂದರು. ತುಂಬಾ ಒಳ್ಳೆಯದಾಗಿದೆ. ಒಳ್ಳೆ ಅತ್ಯುತ್ತಮವಾಗಿ ಶೌಚಾಲಯವನ್ನು ನಮಗೆ ಕಟ್ಟಿಕೊಟ್ಟಾರೆ ಸರ್. ನಮ್ಗೆ ತುಂಬ ಸಂತೋಷದಾಯಕ ನಮ್ಗೆ ಕಂಡುಕೊಂಡಿದ್ರಿ. ಆಮೇಲೆ ನೀರಿನ ಭಾಳ ಇದು ಇತ್ತು ಸರ್. ಶೌಚಾಲಯದ ಭಾಳ ಸಮಸ್ಯೆ ಇತ್ತು. ತುಂಬ ನಮ್ಮ ಶಾಲೆಗೆ ಒಳ್ಳೆ ಕೊಡುಗೆ ಕೊಟ್ಟಾರೆ ಅಂತ ನಾನು. ತಿಕೋಟ ಶಾಲೆಯ ಶಿಕ್ಷಕ ಬಿಎಸ್ ಮಠ್, ಶಾಲೆಯ ಶೌಚಾಲಯ ನಿರ್ವಹಣೆಯೇ ದೊಡ್ಡ ಸಮಸ್ಯೆಯಾಗಿತ್ತು. ಮಳೆಗಾಲದಲ್ಲಿ ಬಹಳಷ್ಟು ತೊಂದರೆಯಾಗುತ್ತಿತ್ತು. ಇದನ್ನು ಮನಗಂಡ ಸಂಸ್ಥೆಯು ಉತ್ತಮ ಶೌಚಾಲಯ ನಿರ್ಮಿಸಿಕೊಟ್ಟಿರುವುದು ಪ್ರಯೋಜನವಾಗಿದೆ ಎಂದು ತಿಳಿಸಿದರು. ಅದನ್ನೇ ಕೇಳ್ತಿದ್ದೀವಿ, ಇವರು ಕೂಡ ಅದನ್ನೇ ಕೇಳಿದ್ವಿ. ಅವರು ಸ್ವಸಂತೋಷದಿಂದ ನಿಮಗೊಂದು ಒಳ್ಳೆಯ ಹೈಟೆಕ್ ಶೌಚಾಲಯ ಕಟ್ಟಿಸಿಕೊಡ್ತೇವೆ ನಮ್ಗೆ ಮಾತು ಕೊಟ್ಟರು. ಆ ಪ್ರಕಾರವಾಗಿ ಇಂಥ ಒಂದು ಸುಂದರವಾದಂತಹ ಹೈಟೆಕ್ ಶೌಚಾಲಯ ನಮಗೆ ನಿರ್ಮಾಣ ಮಾಡಿಕೊಟ್ಟಾರ. ಲಾಡ್ಲಿ ಫೌಂಡೇಶನ್ ರಾಷ್ಟ್ರೀಯ ರಾಯಭಾರಿ ಶಿಫಾ ಜಮಾದಾರ, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿನಿಯರ ಸ್ವಚ್ಛತೆ, ನೈರ್ಮಲ್ಯಕ್ಕೆ ಈ ಮೂಲಕ ಕ್ರಮ ವಹಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. हो गया या फिर कैंसर हो गया, सर्वाइकल कैंसर हो गया, या फिर ऐसे बहुत सारे डिसीजेस जो बच्चों को अपने फ्यूचर में उनकी बहुत बड़ी बाधा बन जाते हैं. ऐसे मेंस्ट्रुएटिंग गर्ल्स भी थी जिनको अपने पीरियड्स पे या तो वो स्कूल छोड़ देती या फिर आती ही नहीं, या फिर आके घर चली जाती. क्यों? क्योंकि उनके पास वॉशरूम की फैसिलिटी नहीं थी.